ಗಡ್ಡೆ ತಂದು ತಾಯಿ ಬಿಟ್ಟು ಬರ್ತಾನೆ ಇಲ್ಲ ರೀ ಯಜಮಾನ್ರೆ, ಏನ್ ಸ್ವಾಮಿ ಇನ್ನು ಊರ್ ಎಷ್ಟು ದೂರ ಇದಾರೆ? ಈ ಒಳೆ ದಾಟ್ ಹೋದ್ರಿ ಅದೇ ನಗುನಳ್ಳಿ ಸ್ವಾಮಿ. ತುಂಬಾ ಥ್ಯಾಂಕ್ಸ್ ರೀ. ಗುಡ್ ನೈಟ್ ಸ್ವಾಮಿ. ಬಾ ಬಾ. ಅಣ್ಣ, ಈ ನದಿ ಎಲ್ಲಿಗೆ ಹೋಗುತ್ತಣ್ಣ? ನದಿನಾ? ನದಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತದೆ. ನೀರ್ ಮಾತ್ರ ಬೆಂಗಳೂರು ಹೋಯ್ತದೆ. ಹಂಗಲ್ಲಣ್ಣ, ನಗುನಳ್ಳಿಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ. ನಗುನಳ್ಳಿನ? ನಗುನಳ್ಳಿಗೆ ಹೋಗ್ಬೇಕು ಅಂದ್ರೆ ಈಜ್ ಬಂದ್ರೆ ಈಜ್ ಹೊಡ್ಕೊಂಡು ಹೋಗು, ಇಲ್ಲ ಅಂದ್ರೆ ತೆಪ್ತನೋದನೆ ಕರಿ ಕರ್ಕೊಂಡು ಹೋಯ್ತಾನೆ. ಆಯ್ತಣ್ಣ. ಅಣ್ಣ ಅಣ್ಣ ಅಣ್ಣ, ಏನಣ್ಣ ಹಂಗೆ ಹೋಯ್ತಾ ಇದ್ಯಾ? ಒಂದ್ ಬೀಡಿದ್ರೆ ಕೊಡೋಣ. ಒಂದು ಬೀಡಿನ? ಬೀಡಿ ಗಿಡಿ ಇಲ್ಲ ಅಣ್ಣ. ಹೋಗ್ಲಿ, ಬೀಡಿ ಕಾಸಾದ್ರೂ ಕೊಡೋಣ. ಬೀಡಿ ಕಾಸ? ಬೀಡು ಕಾಸು ಇಲ್ಲ ನನ್ನ ಹತ್ರ. ನೋಡಕ್ ಒಳ್ಳೆ ಸಾವುಕಾರ ಮಗನ್ ತರ ಕಾಣ್ತೀಯಾ? ಬೀಡಿ ಕಾಸಿಲ್ಲ ಅಂತೀಯಲ್ಲಯ್ಯ. ಹೋಗಯ್ಯ ಹೋಗಯ್ಯ ಮೊದ್ಲು. ಇವನ್ ಯಾವ ಬೆಳಗ್ಗೆ ಬೆಳಗ್ಗೆನೆ ತಲೆ ತಿನ್ನೋ ಪಾಟಿ. ಊರ್ ಸಿಗ್ಲಿಲ್ಲ ಅಂತ ನಾನ್ ಪರದಾಡ್ತಿದ್ರೆ ದೇವ್ರೆ, ನಿನ್ನೆ ನಂಬಿರೋ ಈ ಅನಾಥನಿಗೆ ಯಾಕಪ್ಪ ಇಂಥ ಶಿಕ್ಷೆ? ಕೆಲಸ ಸಿಗುತ್ತೇನೋ ಅಂತ ಎದ್ದೂರನ್ನ ಬಿಟ್ಟು ಇನ್ನೆಲ್ಲೋ ಹೊರಟಿರೋ ನನ್ನನ್ನ ಇಲ್ಲಿಗೆ ತಗೊಂಡ್ಬಂದು ನಿಲ್ಲಿಸ್ದೆ. ಇನ್ ಮುಂದಕ್ಕೆ ನೀನೇ ದಾರಿ ತೋರ್ಸು. ಅದಕ್ ಮುಂಚೆ ಈ ಹಸ್ದಿರೋ ಹೊಟ್ಟೆಗೆ ಏನಾದ್ರೂ ದಾರಿ ತೋರ್ಸು ತಂದೆ. ಏ ಶ್ರೀದೇವಿ, 1000 ರೂಪಾಯಿ ನೋಟ್ನ ಯಾವತ್ತಾದ್ರೂ ನೋಡಿದ್ಯೇನೆ? ನಿನಗೇನ್ ಗೊತ್ತು ಇದ್ರ ಬೆಲೆ? ನಾವು ಸಿಟಿ ಜನ ಅಮ್ಮ, ನಮ್ಗೆಲ್ಲ ಗೊತ್ತಿದೆ. ನೀನೇನು ಹೇಳ್ಕೊಡಕ್ ಬರ್ಬೇಡ. ನಾಡಿದ್ದು ಸಂತೆ ಖರ್ಚಿಗೆ ಅಂತ ನಮ್ಮವ್ವ ಕೊಟ್ಟಿರೋದು ಗೊತ್ತಾ? ನಾಡಿದ್ದು ಸಂತೆನಲ್ಲಿ ಬಿಂದಿ ತಗೋತೀನಿ, ಬಳೆ ತಗೋತೀನಿ, ಬಟ್ಟೆ ತಗೋತೀನಿ, ಇನ್ನು ಏನೇನೇನೋ ತಗೋತೀನಿ ಗೊತ್ತಾ? ಅಯ್ಯೋ, ನನ್ ಕಾಸು, ನನ್ ಕಾಸು! ಸ್ವಾಮಿ, ಇಷ್ಟು ಬೇಗ ನನ್ನ ಮೇಲೆ ದಯ ತೋರಿಸ್ಬಿಟ್ಟ. ದೇವ್ರೆ, ನೀನೇ ದೊಡ್ಡವನು. ಅಯ್ಯಯ್ಯೋ, ಎಲ್ಲಿ ಹೋಯ್ತು? ಏ ಹುಚ್ಚ, ನನ್ 1000 ರೂಪಾಯಿ ನೋಟ್ ಈ ಕಡೆ ಏನಾದ್ರು ಹಾರ್ ಬಂತ? ನೀನೇನಾದ್ರೂ ನೋಡ್ತಾ? ಆ ನೋಟ್ ನಿಮ್ದ? ಇಲ್ಲ, ನಿಮ್ಮಪ್ಪಂದು. ಅಲ್ಲಿ ಹೋಯ್ತವ್ರ ನೋಡಿ, ಅವ್ರು ತಗೊಂಡ್ ಹೋಯ್ತವ್ರೆ. ಬಾರ ಕೇಳೋಣ. ಸ್ವಾಮಿ, ಒಂದ್ ಸೋಡಾ ಕೊಡಿ, ತುಂಬಾ ಬಾಯಾರಿಕೆ ಆಗ್ತಿದೆ. ಯೋ ಯೋ, ಚೌಕಳಿ ಶರ್ಟು, ನಿನ್ನೆ ಕರ್ದಿದ್ದು. ನನ್ನ? ನಿನ್ನೆ. ಆ 1000 ರೂಪಾಯಿ ನೋಟು ನಂದು, ಕೊಡಿಲಿ. ಅದು ದೇವ್ರು ಕೊಟ್ಟಿದ್ದು. ಅದ್ಯಾರು ಗುಡಿಯೊಳಗಡೆ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದಾನೆ. ನೀ ಬಂದ್ ಕೇಳಿದ ತಕ್ಷಣ ಎಣಿಸ್ಕೊಡೋದಕ್ಕೆ ಕೊಡೆಯ ನನ್ನ ದುಡ್ಡು. ಯೋ, ದೇವಸ್ಥಾನದಲ್ಲಿ 1000 ರೂಪಾಯಿ ನೋಟು ಹೇಗಿದೆ ಅಂತ ತೋರಿಸ್ತಾ ಇದ್ಲು. ಏನೋ ಗಾಳಿ ಹಾರ್ ಬಂದು ಬಿದ್ದಿರ್ಬೇಕಪ್ಪ, ಅದನ್ನೇ ಎತ್ತಿಟ್ಕೊಂಡ್ಬಿಡದ ನೀನು? ಅದು ಅದು ಆ ಭಿಕ್ಷುಕ ಹೇಳಿದಾನೆ ನೀನೇ ನನ್ ದುಡ್ಡನ್ನ ತಗೊಂಡ್ ಹೋಗಿರೋದು ಅಂತ. ಈಗ ಒಳ್ಳೆ ಮಾತಿನಿಂದ ದುಡ್ಡನ್ನ ಕೊಡ್ತೀಯೋ ಇಲ್ವೋ? ಅದು ಅದು ಕೊಡಿಲಿ. ಯೋ ಯೋ, ನಮ್ಗೆ ಏನ್ ಮಾಡುತ್ತ? ಏನಂಗ್ ಮಕ್ಕ ನೋಡ್ತಾ ಇದೀಯಾ? ತೆಗೆ ಕಾಸು. ಅದು ಆ ಹುಡುಗಿ ತಗೊಂಡ್ ಹೋದ್ಲು. ಅಂದ್ರೆ ಕಾಸಿಲ್ವಾ? ನನ್ನ ಹತ್ರ ಏನೂ ಇಲ್ಲ. ಏನು ಇಲ್ವಾ? ಅದಕ್ ತಲೆ ಕೆಡ್ಸ್ಕೊಳ್ಳೇಬೇಕಾಗಿಲ್ಲ. ಬೇಡ ರೀ. ನಾನು ಎಷ್ಟು ಜೋಪಾನ ಮಾಡಿಟ್ಕೊಂಡಿದ್ದೆ ಗೊತ್ತಾ? ಹೌದೇನೆ? ಓಂ ನಮ ಶಿವ, 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 ಓಂ ನಮ ಶಿವ. ಯಾಕ್ರಿ ತಲೆಗೆ ಕೆಟ್ಟದ? ಎಣ್ಣೆಗೆ ಬಡ್ಕೊಂಡ್ ಬಂದಿರ? ಮನೆ ಹೇಳ ಬಂದಿರ? ನನ್ನ ಮಗನೇ
ಬೆಳಗ್ಗೆ ಬೆಳಗ್ಗೆ 3 ನಾಮ ಹಾಕೊಂಡು ಅಡ್ಡ ಬಂದಿದ್ಯೇನೋ? ಕುಂಬಳಕಾಯಿ ನನ್ ಮಗನೇ ಶುಭ ನುಡಿಯೋ ಸೋಮ ಅಂದ್ರೆ ಗುಬೇಕಂತ ಮಾಮ ಅಂತ ನನ್ ಮಗನೇ ಬೆಳಗ್ಗೆ ಬೆಳಗ್ಗೆನೆ ಹಾಕ ಬಂದಲ್ಲೋ ಇವತ್ತೆಲ್ಲ ನಮಗಿದೆ. ಗುದ್ದಿದ್ ನೀವು, ಬಿದ್ದಿದ್ ನಾನು. ನನ್ಗೆ ಆವಾಜ, ಅದು ಈ ಕೌಬಾಯ್ ಕುಳ್ಳನ್ಗೆ. ಓಹೋ ಯಾರಪ್ಪ ಬೆತ್ತ ಸ್ವಾಮಿ? ಸ್ವಾಮಿ ಅಪ್ಪ ಅಣ್ಣ ಬಾ ಬಾಪ್ಪ ಇಲ್ಲಿ ಬಾ 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 ಇಲ್ಲಿ ನಿಂತ್ಕೊಳ್ಳಪ್ಪ. ಅಲ್ಲಪ್ಪ, ನೋಡಕ್ಕೆ ವಿದ್ಯಾವಂತನ ತರ ಕಾಣ್ತೀಯ, ಈ ತರ ಶರ್ಟ್ ಬಿಚ್ಕೊಂಡು ರಸ್ತೆಯಲ್ಲಿ ಓಡಾಡ್ತಿದೀಯಲ್ಲ, ನೋಡ್ದ ಹೆಣ್ಮಕ್ಳು ಏನ್ ಅನ್ಕೋಬೇಕು? ಅಲ್ಲ ಕಣಯ್ಯ, ನೋಡಕ್ ವಿದ್ಯಾವದನ್ ತರ ಕಾಣ್ತೀಯ, ಹೀಗ್ ಬೆತ್ಲಾಗ ಓಡಾಡ್ತಿದ್ಯಲ್ಲ, ಹೆಣ್ಮಕ್ಳು ನೋಡಿದ್ರೆ ಏನ್ ಅನ್ಕೊಳ್ಳೋದಿಲ್ಲ? ತಮ್ಮೂರ್ ಯಾವ್ದು? ಅಂದ್ಹಾಗೆ ತಮ್ಮೂರ್ ಯಾವ್ದು? ತಮ್ಮ ನಾಮದೇಹ? ತಮ್ಮ ನೇಮದೀಯ? ತಿಮ್ಮ. ಶಿವಪುರಾಣ ಯಾರ್ ನೋಡಕ್ಕೋಸ್ಕರ ಬಂದ್ರಿ? ಯಾರ್ ನೋಡಕ್ಕೋಸ್ಕರ ಬಂದ್ರಿ? ಈ ಊರಲ್ಲಿ ಯಾರೋ ದೊಡ್ಡ ಮನುಷ್ಯರು ಇದಾರೆ ಅಂದ್ರು, ಅವ್ರನ್ನೇ ನೋಡ್ಬೇಕಿತ್ತು. ಹಂಗಂದ್ರೆ ಹಂಗಂದ್ರೆ ನೋಡ್ರಿ, ನಾನು ದೊಡ್ಡ ಮನುಷ್ಯನೇ. ನಮ್ಮ ಮಾವ ನನಗ್ ಬಿಟ್ಟೋಗಿರೋ ಆಸ್ತಿ ಏನ್ ಗೊತ್ತಾ? ಈ ಕೋತಿ. ನಮ್ಮಕ್ಕ ಸಾಯ್ಬೇಕಾದ್ರೆ ನನಗೂ ಒಂದ್ ಆಸ್ತಿ ಬಿಟ್ಟೋದ್ಲು, ಅದ್ಯಾವ್ದು ಗೊತ್ತಾ? ಈ ಜಾಂಬು ಅಂತನ. ಏನೋ ಜಾಂಬವ ಅಂತ ಅಂತೀಯಾ? ನನ್ ಯಾಕೆ ಕೋತಿ ಅಂತೀರಾ? ಏಯ್, ನಾನು ಕಣ ನಿಮ್ ಬಾವ. ನಾನು ನಿಮ್ ಬಾಮ ಇದ್ನ. ಅಣ್ಣ! ಅಣ್ಣ! ಏನಪ್ಪ? ಏನ್ರಣ ಊರಿಗೆ ಹೊಸ್ಬಾ, ತಮ್ಮಿಂದ ಏನಾದ್ರೂ ಒಂಚೂರು ಸಹಾಯ ಆಗುತ್ತೇನೋ ಅಂದ್ರೆ ನೀವೇ ಕಚ್ಚಾಡ್ತಿದ್ರೆ ಹೆಂಗ್ರಣ? ಹೌದಲ್ಲ. ಓ ಹೌದಲ್ಲ. ನೋಡಪ್ಪ, ಸೀದಾ ಹೋಗು, ಎಡಗಡೆ ತಿರ್ಕೋ. 3ನೇದು ಒಂದ್ ದೊಡ್ಡ ಮನೆ ಇದೆ, ಅದೇನೋ 3 ಚೇರ್ಮನ್ ರೂಮ್ ಮನೆ. ಅವ್ರ ಹತ್ರ ಹೋಗಿ ನಿನ್ ಕಷ್ಟ ಸುಖ ಹೇಳ್ಕೊ, ಏನಾದ್ರೂ ಸಹಾಯ ಮಾಡ್ತಾರೆ. ಸೀದಾ ಹೋಗು, ಎಡಗಡೆ ತಿರ್ಕೊ, ಬಲಗಡೆ 3ನೇ ಮನೆ, ದೊಡ್ಡ ಮನೆ, ಅದೇನೋ 3 ಚೇರ್ಮನ್ ಮನೆ. ನೀನ್ ಅಲ್ಲಿ ಹೋಗಿ ನಿನ್ ಕಷ್ಟ ಸುಖ ಹೇಳ್ಕೊ, ನಿನ್ಗೆ ಕೆಲಸ ಸಿಗ್ಬೋದು. ಆಯ್ತಣ್ಣ, ಬರ್ತೀನ. ಪಾಪ ಇಲ್ಲಿ ಬಾಯ. ಅಲ್ಲ, ಹಿಂಗ್ ಹೋದ್ರೆ ಹೆಂಗಪ್ಪ? ಕೋಬಾಯ್, ಇದೇನಿದು? ಯಶವಂತಪುರ ಸೇರೋಣ. ಬಿಚ್ಕೊಡ. ಬಿಚ್ಚರಿನ ನೋಡಿ, ಈಗ ಮಲ್ಲೇಶ್ವರಂ ಸ್ಟೈಲ್ ತರ ಇದೆ. ಕೊಡು, ಹಾಕೊಳಪ್ಪ ನೀನು. ಆಯ್ತಣ್ಣ, ತಮ್ಮಿಂದ ಬಹಳ ಉಪಕಾರ ಆಯ್ತು. ಬರ್ತೀನಿ. ಒಳ್ಳೇದು ಒಳ್ಳೇದು. ನಡಿಯಪ್ಪ. ಶಂಕರಪ್ಪ, ಶಂಕರಪ್ಪ, ಶಂಕರಪ್ಪ. ಓ ಚೇರ್ಮನ್ರು, ಏನಪ್ಪ ಗರ ಬಡ್ದಂಗ್ ಕೂತಿದೀಯ? ಅಂದಾಗೆ 2 ದಿವಸ ಊರಾಗಿರ್ಲಿಲ್ಲ, ಮದ್ವೆ ಎಲ್ಲ ಸಂದಾಗಿ ನಡೀತು ತಾನೆ? ಆ ಮದುವೆ ನನ್ನ ಜೀವನದಲ್ಲಿ ಮರೆಯಲಾರ್ದಾಗ ಆಗೋಯ್ತು ಚೇರ್ಮನ್ರೆ. ಇದ್ದು ಒಬ್ಬನೇ ಒಬ್ಬ ಮಗ, ಅವನ್ ಮದುವೆ ಆಗಿ ಮೊಮ್ಮಕ್ಕಳ ಜೊತೆ ಸಂತೋಷವಾಗಿ ನಗನಗ್ತಾ ಕಾಲ ಕಳೆಯೋಣ ಅಂತ ಇದ್ದೆ. ಆದ್ರೆ ಆ ಭಗವಂತನಿಗೆ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ. ನನ್ನ ಮಗನ್ನ ಅವನ ಪಾದಕ್ಕೆ ಕರ್ಕೊಂಡ್ಬಿಟ್ಟ ಚೇರ್ಮನ್. ನೀ ಏನು ಯೋಚನೆ ಮಾಡ್ಬೇಡಪ್ಪ, ಎಲ್ಲದಕ್ಕೂ ಆ ಶಿವ ಅವನೇ. ಏನ್ ಶಿವ ಇದಾನೋ ಏನು? ಹೆಂಡತಿ ಹೋದ್ ಚಿಂತೆನ ಮರೆಯೋಕ್ ಮುಂಚೆನೆ ಮಗನ್ನೂ ಆ ಭಗವಂತ ಕರ್ಕೊಂಡ್ಬಿಟ್ಟ. ಈಗ ನಾನು ಅನಾಥ ಆಗೋಗ್ಬಿಟ್ಟೆ ಚೇರ್ಮನ್ರೆ, ಅನಾಥ ಆಗ್ಬಿಟ್ಟೆ. ನಿನಗ್ ತಿಳಿದೇ ಇರೋದು ಏನದೆ? ಮನುಷ್ಯ ಅಂದ್ಮೇಲೆ ಈ ಕಷ್ಟ ನೋವು ಎಲ್ಲ ಇದ್ದದ್ದೇ. ನನ್ ಯೋಚನೆ ಇರ್ಲಿ ಚೇರ್ಮನ್ರೆ, ಪಾಪ ನನ್ ಸೊಸೆ, ಅವಳನ್ನ ನೆನ್ಸ್ಕೊಂಡ್ರೇನೆ ನನ್ಗೆ ಅಯ್ಯೋ ಅನ್ಸುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಕಷ್ಟಗಳು ನುಂಗ್ಕೊಂಡು, ಮಾವ ಜೀವನ ಪೂರ್ತಿ ನಿಮ್ ಜೊತೆಲೇ ಇದ್ಕೊಂಡು ನಿಮ್ ಸೇವೆನೇ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಿದ್ದಾಳೆ. ನನಗೆ ಗೊತ್ತಿರೋ ಸಂಗೀತನ ಹಳ್ಳಿ ಮಕ್ಕಳಿಗೆಲ್ಲ ಹೇಳ್ಕೊಟ್ಟು 4 ಅಕ್ಷರ ಕಲ್ಸ್ಕೊಟ್ಟು ಸಮಾಜ ಸೇವೆ ಮಾಡ್ತೀನಿ ಅಂತ ನನ್ ಜೊತೆಲೇ ಬಂದ್ಬಿಟ್ಟಿದ್ದಾಳೆ. ಅದ್ ಸರಿ, ನಿಮ್ ಸೊಸೆಯಲ್ಲಿ? ಹಾ, ಚೆಲ್ವಿ, ಅಮ್ಮ ಚೆಲ್ವಿ. ಮಾವ, ಇವರು ನಮ್ಮೂರ್ ಚೇರ್ಮನ್ರು, ನನಗೆ ತುಂಬಾ ಆತ್ಮೀಯರು. ನಮಸ್ಕಾರ. ನಮಸ್ಕಾರ ಕವ. ಮಾವ, ಕಾಫಿ. ಆಯ್ತು ಮಾಡಮ್ಮ. ಅಂದಾಗೆ ಶಂಕರಪ್ಪವ್ರೆ, ನಿಮ್ ಸೊಸೆ ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗೊಳಕಪ್ಪ. ಹೌದು ಚೇರ್ಮನ್ರೆ, ಅದೇ ನನ್ ಪುಣ್ಯ. ಬನ್ನಿ ಒಳಗಡೆ, ನನ್ ಸೊಸೆ ಕೈನ್ ಕಾಫಿನ ನೀವು ಕುಡಿಲೇಬೇಕು. ನಾ ಇಲ್ಲಿ ಕಾಫಿ ಕುಡಿತ ಕೂತ್ರೆ ಅಲ್ಲಿ ಆಳುಗಳು ತ್ವಾಡುತ್ತವ ಆಟ ಆಡ್ಕತ್ ಕೂತಿರ್ತಾರೆ. ಬತ್ತಿಂಕಪ್ಪ. ಆಯ್ತು. ಸ್ವಾಮಿ ಭಗವಂತ, ಕೊನೆಗೂ ಈ ಅನಾಥನ ಮೇಲೆ ಕರುಣೆ ತೋರಿಸಿ ಕೆಲಸ ಕೊಡ್ಸಿದ್ಯಾ.
ಬದುಕೋಕ್ಕೂ ಒಂದು ದಾರಿ ಮಾಡ್ಕೊಟ್ಟಿದೀಯ. ಅಂತೂ ನಾನು ಆಸೆ ನೆರವೇರಿಸ್ದೆ. ನಿನ್ನ ಈ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ತಂದೆ. ಮಾಡಿದ ಕರ್ಮ ಬಲವಂತ ಮಾಡಿದರೆ ನೀ ಮಾಡುವುದೇ. ಮಾವ? ಯಾರು? ಏನಾಯ್ತು? ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು ತಾಯಿ. ನನ್ನ ನೋವುಗಳನ್ನ ಮರೆಯೋಕ್ಕಾಗದೆ ಇವತ್ತು ಸ್ವಲ್ಪ ಕುಡಿದ್ಬಿಟ್ನಮ್ಮ, ಕುಡಿದ್ಬಿಟ್ಟೆ. ಚಿತ್ರಹಿಂಸೆ ತಡ್ಕೊಳಕ್ಕಾಗಲ್ಲಮ್ಮ. ಅಂತದ್ದೇನಾಯ್ತು ಮಾವ? ಇನ್ನೇನಮ್ಮ ಆಗ್ಬೇಕು? ನನ್ನ ಒಬ್ಬನೇ ಒಬ್ಬ ಮಗ ಬಾಳಿ ಬದುಕಬೇಕಾದವನು ನನ್ನ ಕಣ್ಣೆದುರುಗಡೆನೆ ಕಣ್ಣು ಮುಚ್ಚಿ ಶಿವನ್ ಪದ ಸೇರ್ಬಿಟ್ಟ. ಇನ್ನ ನೀನು ಹೊಸ ಬಾಳ್ನಲ್ಲಿ ನಗನಗ್ತಾ ನಲಿದು ಜೀವನ ಸಾಗಿಸ್ಬೇಕಾದವಳು ಹೀಗೆ ವಿಧವೆ ಆಗ್ಬಿಟ್ಟೆ. ನೀನು ನನ್ನ ಮಗಳಾಗಿ ಹುಟ್ಟಬೇಕಾಗಿತ್ತಮ್ಮ. ಇದೆಲ್ಲ ನನ್ನಿಂದಾನೇ ಮಾವ. ನನ್ನಂತ ದುರಾದೃಷ್ಟದವಳು ಈ ಮನೆ ಕಾಲಿಟ್ಟಿದ್ದೆ. ನಿಮ್ಗೆಲ್ಲ ತುಂಬಾ ಕಷ್ಟ ಆಯ್ತು. ಹಾಗನ್ಬೇಡಮ್ಮ, ಹಾಗನ್ಬೇಡ ತಾಯಿ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲಮ್ಮ, ನಿಂದೇನು ತಪ್ಪಿಲ್ಲ. ಮಾವ, ನೀವು ಕಷ್ಟಗಳನ್ನ ನೋವುಗಳನ್ನ ಮರೆಯೋದು ಅಭ್ಯಾಸ ಮಾಡ್ಕೊಳ್ಳಿ ಮಾವ. ಹೌದಮ್ಮ, ಮರಿಬೇಕು, ಮರಿಬೇಕಮ್ಮ. ಆದ್ರೆ ಹೇಗಮ್ಮ ಮರೆಯೋದು? ತಂದೆ ಮನೆಯಲ್ಲಿ ಮಗಳಾಗಿ ಬಾಳ್ಲಿಲ್ಲ, ಗಂಡನ ಮನೆಯಲ್ಲಿ ಹೆಂಡತಿಯಾಗಿ ಜೀವನ ಸಾಗಿಸ್ಲಿಲ್ಲ. ಅಯ್ಯೋ, ಇದೆಲ್ಲ ಯೋಚನೆ ಮಾಡಿದಾಗ ನಾನಿನ್ನೂ ಬದುಕಿರ್ಬೇಕಾ?